ಇವೆಲ್ಲಾನು ಸಹ ಡಾರ್ವಿನ್ನ ವಿಕಾಸವಾದವನ್ನೇ ಪ್ರತಿಬಿಂಬಿಸುತ್ತೆ. ಇದು 15,000 ವರ್ಷಗಳಿಗೂ ಹಿಂದಿನದು. ವಿಕಸನಾತ್ಮಕ ನೆನಪುಗಳು ನೀವು ಮನುಷ್ಯ ರೂಪಾನೇ ತಾಳ್ಬೇಕು ಅಂತ ನಿರ್ಧರಿಸ್ತಿದೆ. ವಿಕಸನಾತ್ಮಕ ನೆನಪುಗಳನ್ನು ನೋಡಿ ಹೇಳ್ದ, ಮೊದಲು ನಾವು ಮೀನುಗಳಾಗಿದ್ವಿ. ಅವನು ಇದನ್ನು ಉಲ್ಲೇಖಿಸ್ತಾನೆ. ಈ ಸೌರವ್ಯೂಹದಲ್ಲಿ ಮಹತ್ವದ ಬದಲಾವಣೆ ಆದ ಹೊರತು ದೈಹಿಕವಾಗಿ ವಿಕಸಿತವಾಗೋಕ್ಕಾಗೋಲ್ಲ ಅಂತ. ಚಾರ್ಲ್ಸ್ ಡಾರ್ವಿನ್ 152 ವರ್ಷಗಳ ಹಿಂದೆ ಹುಟ್ಟಿದ್ದು, 200 ವರ್ಷಗಳ ಹಿಂದೆ, ಆದರೆ 52 ವರ್ಷದವನಿದ್ದಾಗ ತನ್ನ ವಿಕಾಸವಾದನ ಮಂಡಿಸ್ದ. 15,000 ವರ್ಷಗಳಿಗೂ ಹಿಂದೆ ಆದಿಯೋಗಿ ಇದನ್ನ ಹೇಳಿದ್ದ. ನೀವಿದನ್ನ ಸೂಕ್ಷ್ಮವಾಗಿ ಗಮನಿಸಿ. ನಿಮಗೆ ಡಾರ್ವಿನ್ನ ವಿಕಾಸವಾದ ಗೊತ್ತಲ್ವಾ? ನೀವು ಹಿಂದೆ ಮಂಗ ಆಗಿದ್ರಿ ಅನ್ನೋದಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚೇನಾದರೂ ಅದು ಗೊತ್ತಿದ್ರೆ ಒಳ್ಳೆಯದು. ಆದರೆ ಆದಿಯೋಗಿ ಹೇಳ್ದ, ಭೂಮಿ ಮೇಲೆ ಮೊದಲ ಜೀವರೂಪ ಬಂದಿದ್ದು ನೀರಿನಲ್ಲಿ ಅಂತ. ನೋಡಿ, ನೀವಿದ್ನ ಬೇರೆ ಬೇರೆ ಹಲವು ರೀತಿಯಲ್ಲಿ ಕೇಳಿರ್ತೀರಿ. ಜನರು 9 ಅವತಾರಗಳ ಬಗ್ಗೆ ಹೇಳ್ತಿರ್ತಾರೆ ಅಲ್ವಾ? ಎಸ್. ಆ 9 ಅವತಾರಗಳನ್ನ ಹೇಳ್ತೀರಾ? ಮತ್ಸ್ಯಾವತಾರ. No, don't jump. Kurma avatar, Varaha, no. Narasimha, Vamana, Parashurama, Rama, Krishna, Buddha. 9. ಈಗ ನೀವಿದ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ, ಈಗ ಇದನ್ನ ವ್ಯಕ್ತಿಯ ಹೆಸರುಗಳನ್ನಾಗಿ ನೋಡ್ತಿದ್ದಾರೆ, ಅದನ್ನ ಗುಣಗಳಾಗಿ ನೋಡಿ. ಮೊದಲ ಜೀವರೂಪ ಮೀನು, ನೀರಿನಲ್ಲಿ ಮೊದಲಾಗಿದ್ದು ಅಂತ ಡಾರ್ವಿನ್ ಕೂಡ ಒಪ್ತಾನೆ. ಭೂಮಿ ಮೇಲೆ 2ನೇ ಬೆಳವಣಿಗೆ ಉಭಯ ಜೀವಿಗಳು, ಕೂರ್ಮಾವತಾರ. ನೀರಲ್ಲೂ ಇರುತ್ತವೆ, ನೆಲದಲ್ಲೂ ಇರುತ್ತವೆ. ನಡುವೆ ಇನ್ನೂ ಹಲವು ಜೀವಿಗಳು ಬಂದವು. ಆದರೆ ಮುಂದಿನ ಮಹತ್ವವಾದ ಜೀವ ಸಸ್ತನಿಗಳು. ಸಸ್ತನಿಗಳಲ್ಲಿ ಮೊದಲನೇದು ಹಂದಿ. ಇವತ್ತಿಗೂ ನೀವು ನೋಡಬಹುದು, ರಾಜಸ್ಥಾನದಲ್ಲಿ ಕಾಡು ಹಂದಿಗಳಿವೆಯಾ? ಕಾಡು ಹಂದಿ ಅಥವಾ ಹಂದಿ ಬೇರೆಲ್ಲ ಪ್ರಾಣಿಗಳಿಗಿಂತ ಹೆಚ್ಚು ದೈಹಿಕತೆಯಲ್ಲಿ ತೊಡಗಿರೋ ಪ್ರಾಣಿ. ಅಂದರೆ ಅದು ದೈಹಿಕತೆಯಲ್ಲಿ ಎಷ್ಟು ಬೇರೂರಿದೆ ಅಂದರೆ, ನೀವು ಹಂದಿಯನ್ನ ಬೇಟೆಯಾಡೋಕೆ ಹೋದರೆ ಅದನ್ನ ಸುಲಭವಾಗಿ ಕೊಲ್ಲೋಕ್ಕಾಗಲ್ಲ. ನಾವೀಗ ಮಳೆ ಕಾಡುಗಳ ಪಕ್ಕದಲ್ಲಿದ್ದೀವಿ. ಇಲ್ಲಿ ಬುಡಕಟ್ಟು ಹಳ್ಳಿಗಳಿವೆ. ಶಾಲೆಗೆ ಹೋಗೋ ಈ ಹುಡುಗರು, ನಾನು ಹೇಳ್ತಿರೋದು 10-12 ವರ್ಷದ ಹುಡುಗರ ಬಗ್ಗೆ, ವಾಪಸ್ಸು ಬರುವಾಗ ಅವರಿಗೆ ಜಿಂಕೆ ಕಂಡ್ರೆ ಒಂದು ಕೋಲ್ ಎತ್ಕೊಂಡು, ಬರೀ ಕೋಲು ಎತ್ಕೊಂಡು ಜಿಂಕೆ ಮೇಲೆ ಆಕ್ರಮಣ ಮಾಡಿ ಕೊಲ್ತಾರೆ. ಶಾಲೆ ಹುಡುಗರು ಬರೀ ಕೋಲನ್ನು ಬಳಸಿ. ಉಳಿದ ಸಸ್ತನಿಗಳಿರೋದು ಹಾಗೆ. ನೀವು ಸಹ ತಲೆಗೊಂದು ಏಟು ಬಿದ್ದರೆ ಸಾಯ್ತೀರಿ. ಆದರೆ ಕಾಡು ಹಂದಿಗಳು ಹೀಗಿರಲ್ಲ, ಸುಲಭವಾಗಿ ಸಾಯಲ್ಲ. ಯಾಕಂದ್ರೆ ತನ್ನ ದೈಹಿಕತೆಯಲ್ಲಿ ಅಷ್ಟು ಬೇರೂರಿದೆ. ಇವತ್ತಿಗೂ ಸಹ ದೇಹದಲ್ಲಿ ಅತಿಯಾಗಿ ತೊಡಗಿರೋ ಯಾರನ್ನಾದ್ರೂ ನೋಡಿದ್ರೆ ಅವನು ಹಂದಿ ಥರ ಅಂತೀವಿ ಅಲ್ವಾ? ಯಾಕಂದ್ರೆ ಹಂದಿ ಅತಿಯಾದ ದೈಹಿಕತೆಯನ್ನು ಪ್ರತಿನಿಧಿಸುತ್ತೆ. ಹಾಗಾಗಿ ಮೊದಲ ಸಸ್ತನಿ ಅಂತ ಅವನು ಹೇಳಿದ್ದು ವರಾಹ ಅಥವಾ ಹಂದಿಯನ್ನ. ಮುಂದಿನದು ಯಾವುದು? ನರಸಿಂಹ, ಅರ್ಧ ಮನುಷ್ಯ ಅರ್ಧ ಪ್ರಾಣಿ. ಮುಂದಿನದು ವಾಮನ, ಒಬ್ಬ ಕುಳ್ಳ ವ್ಯಕ್ತಿ. ಮುಂದೆ ಪೂರ್ಣ ಮನುಷ್ಯ ಪರಶುರಾಮ. ಆದರೆ ಭಾವನಾತ್ಮಕವಾಗಿ ಅಸ್ಥಿರನಾದವನು. ಎಷ್ಟು ಅಸ್ಥಿರ ಅಂದರೆ ಅವನು ತನ್ನ ತಾಯಿಯ ತಲೆಯನ್ನೇ ಕಡ್ದ. ಅನಂತರ ರಾಮ, ಶಾಂತ ವ್ಯಕ್ತಿ. ಅನಂತರ ಕೃಷ್ಣ, ಪ್ರೀತಿಭರಿತ ವ್ಯಕ್ತಿ. ಅನಂತರ ಬುದ್ಧ, ಧ್ಯಾನಸ್ಥ ವ್ಯಕ್ತಿ. ಅದರ ನಂತರ ಅನುಭಾವಿ ವ್ಯಕ್ತಿ ಆಗಬೇಕು. ಎಲ್ರೂ ಅದು ನಾನು ನಾನು ಅಂತಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವರೆಲ್ಲ ಬರೀ ವ್ಯಕ್ತಿಗಳಲ್ಲ,
ಆ ವ್ಯಕ್ತಿಗಳು ನಾವು ಮಾತಾಡ್ತಿರೋ ಆ ಗುಣಗಳ ಪ್ರತಿನಿಧಿಗಳು. ಅಂದರೆ ಜೀವನ ಹೀಗೆ ವಿಕಸಿತವಾಯಿತು. ಇವೆಲ್ಲಾನು ನನ್ನ ನಂಬಿ ಇವೆಲ್ಲಾನು ಸಹ ಡಾರ್ವಿನ್ನ ವಿಕಾಸವಾದವನ್ನೇ ಪ್ರತಿಬಿಂಬಿಸುತ್ತೆ. ಇದು 15,000 ವರ್ಷಗಳಿಗೂ ಹಿಂದಿನದು. ನೋಡಿ, ಅವನು ಗ್ಯಾಲಪ್ಯಾಗೋಸ್ ದ್ವೀಪಕ್ಕೆ ಹೋಗಿ ಎಲ್ಲನೂ ಮೈಕ್ರೋಸ್ಕೋಪಲ್ಲಿಟ್ಟು ನೋಡಲಿಲ್ಲ. ಅವನು ತನ್ನ ಕಣ್ಣುಗಳನ್ನು ಮುಚ್ಚಿ ಕೂತು ನೋಡ್ದ. ಅಂದರೆ ನೀವು ಇದರಲ್ಲಿ ಆಳವಾಗಿ ಇಳಿದ್ರೆ ಇದರೊಳಗೆ ವಿಕಸನಾತ್ಮಕ ನೆನಪುಗಳಿವೆ. ವಿಕಸನಾತ್ಮಕ ನೆನಪುಗಳು ಇರಲಿಲ್ಲ ಅಂದರೆ, ಈಗ ನೀವೊಬ್ಬ ಗಂಡಸು, ನೀವು ಕಲ್ಲಂಗಡಿ ಹಣ್ಣು ತಿಂದ್ರಿ, ಸ್ವಲ್ಪ ಹೊತ್ತಾದ್ಮೇಲೆ ಅದು ಗಂಡಸಾಗತ್ತೆ ಅಲ್ವಾ? ನೀವೊಬ್ಬ ಹೆಂಗಸು, ನೀವು ಕಲ್ಲಂಗಡಿ ತಿಂದರೆ ಅದು ಹೆಂಗಸಾಗತ್ತೆ. ಒಂದು ಹಸು ಕಲ್ಲಂಗಡಿ ತಿಂದರೆ ಅದು ಹಸು ಆಗತ್ತೆ. ಇದ್ಯಾಕೆ ಆಗ್ತಿದೆ ಅಂದರೆ, ಇಲ್ಲಿ ವಿಕಸನಾತ್ಮಕ ನೆನಪು ಮತ್ತು ಆನುವಂಶಿಕ ನೆನಪುಗಳು ಅಂತಿರುತ್ತವೆ. ವಿಕಸನಾತ್ಮಕ ನೆನಪುಗಳು ನೀವು ಮನುಷ್ಯ ರೂಪಾನೇ ತಾಳ್ಬೇಕು ಅಂತ ನಿರ್ಧರಿಸ್ತಿದೆ. ಈಗ ದಿಢೀರನ್ನೇ ನೀವು ಒಂದು ಸ್ಮಾರ್ಟ್ ಕಲ್ಲಂಗಡಿ ತಿಂದು ನಿಮಗೆ ಕನ್ಫ್ಯೂಸ್ ಆಗಿ ಹಸು ಆಗಲ್ಲ. ಆ ಥರದ್ದು ಯಾವತ್ತೂ ಆಗಲ್ಲ, ಸರಿನಾ? ಮತ್ತು ಆನುವಂಶಿಕ ನೆನಪುಗಳಿವೆ. ಅವು ಸ್ಪಷ್ಟವಾಗಿ ಹೇಳ್ತಿವೆ, ಇದು ಹೆಂಗಸಿನ ದೇಹ, ಏನನ್ನಾದ್ರೂ ತಿನ್ನಿ ಅದು ಹೆಂಗಸಾಗತ್ತೆ, ಗಂಡಸಾಗಲ್ಲ ಅಂತ. ಯಾಕಂದ್ರೆ ಆನುವಂಶಿಕ ನೆನಪುಗಳು ಅಚ್ಚಳಿಯದಂತಿದೆ. ಜನರು ಜೆನೆಟಿಕ್ ಇಂಜಿನಿಯರಿಂಗ್ ವಿರುದ್ಧ ಹೋರಾಡ್ತಿರೋದು ಯಾಕೆ ಅಂದರೆ ಇದಕ್ಕೆ. ಮೊದಲು ಸಸ್ಯಗಳಿಗೆ ಕೈ ಹಾಕ್ತೀರಿ, ಆಮೇಲೆ ಪ್ರಾಣಿಗಳು, ಆಮೇಲೆ ಅದು ನಿಮ್ಮ ಬುಡಕ್ಕೆ ಬರುತ್ತೆ. ಆಮೇಲೆ ಹೇಳೋಕ್ ಬರಲ್ಲ, ಏನೋ ತಪ್ಪು ಮಾಡಿ ನೀವು ಮತ್ತೆ ಅರ್ಧ ಮನುಷ್ಯ ಅರ್ಧ ಪ್ರಾಣಿ ಆಗಬಹುದು. ಏನಾಗತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಜೆನೆಟಿಕ್ ಇಂಜಿನಿಯರಿಂಗ್ನ ವಿರೋಧಿಸ್ತಿರೋದು. ಯಾಕಂದ್ರೆ ಈ ಮೂಲ ಅಂಶಗಳೊಂದಿಗೆ ಹಸ್ತಕ್ಷೇಪ ಮಾಡಿದ್ರೆ ಏನಾಗತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅದನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅವನು ವಿಕಸನಾತ್ಮಕ ನೆನಪುಗಳನ್ನ ನೋಡಿ ಹೇಳ್ದ, ಮೊದಲು ನಾವು ಮೀನುಗಳಾಗಿದ್ವಿ, ಆಮೇಲೆ ಇದಾಗಿ ಹೀಗೆ 9 ಸಂಗತಿಗಳಾಗಿ ಈಗ ಇಲ್ಲಿದ್ದೀರಿ. ಈಗ ನೀವು ಈ ಮನುಷ್ಯ ರೂಪನ ಹೊಂದಿದ ಮೇಲೆ ಇಲ್ಲಿಂದ ವಿಕಸಿತವಾಗಬೇಕಂದ್ರೆ ನೀವು ಪ್ರಜ್ಞೆಯಲ್ಲಿ ಮಾತ್ರ ವಿಕಸಿತವಾಗಬಹುದು. ನಿಮ್ಮ ದೈಹಿಕ ವಿಕಸನ ಮುಗಿದು ಹೋಗಿದೆ. ಯಾಕೆ ದೈಹಿಕ ವಿಕಸನ ಮುಗಿದಿದೆ ಅನ್ನೋದ್ರ ಹಿಂದೆ ಒಂದು ಗಣಿತನೇ ಇದೆ. ಇದ್ರ ಹಿಂದೆ ಹಲವು ಅಂಶಗಳಿವೆ. ಆದರೆ ನಾನು ಗಣಿತಕ್ಕೆ ಹೋಗಲ್ಲ. ಯಾಕಂದ್ರೆ ಕೆಲವರು ಮಹಿಳೆಯರು ಗಣಿತ ಬೇಡ ಅಂತ ತಲೆ ಅಲ್ಲಾಡಿಸಿದ್ರು. ಆದರೆ ಗಣಿತ ಇಲ್ಲದೆ ಅತೀಂದ್ರಿಯ ಜ್ಞಾನ ಇಲ್ಲ. ಸರಳವಾಗಿ ಹೇಳಬೇಕಂದ್ರೆ, ಈಗ ಸದ್ಯ ನೀವೇನಾಗಿದ್ದೀರೋ ಅದರ ಸ್ವರೂಪ ನೆನಪುಗಳ ಒಂದು ಸಂಕೀರ್ಣ ಮಿಶ್ರಣದ, ನಿಮ್ಮಲ್ಲಿರೋ ವಿವಿಧ ರೀತಿಯ ನೆನಪುಗಳ ಪರಿಣಾಮ. ನಿಮಗೆ ಈ ರೀತಿಯ ದೇಹ ಇರೋದು ವಿಕಸನಾತ್ಮಕ ಮತ್ತು ಆನುವಂಶಿಕ ನೆನಪುಗಳಿಂದ. ನಿಮಗೆ ಇದಿಷ್ಟ, ಇದು ಇಷ್ಟ ಇಲ್ಲ ಅಂತಾಗಿರೋದು ಬೇರೆ ಮಟ್ಟದ ಜಾಗೃತ, ಅಜಾಗೃತ, ಕರ್ಮ ಮತ್ತು ಇನ್ನಿತರ ನೆನಪುಗಳಿಂದ. ನಿಮ್ಮ ಇಷ್ಟಾನಿಷ್ಟಗಳ ಮೇಲೆ ಬಹುತೇಕ ನಿಮ್ಮ ನಿಯಂತ್ರಣ ಇರಲ್ಲ. ಅದನ್ನು ಮೀರಿ ಸಾಗೋಕೆ ಕಷ್ಟಪಡಬೇಕು. ಯಾಕಂದ್ರೆ ನಿಮ್ಮ ಕುರಿತಾದ ಎಲ್ಲವನ್ನೂ ನೆನಪುಗಳೇ ನಿರ್ಧರಿಸ್ತಿರೋದು. ಹಾಗಾಗಿ ವಿಕಸನ ಅಂದಾಗ ಒಂದು ರೀತಿಲಿ ನಾವು ನೆನಪುಗಳ ಆಟ ಮತ್ತು ಅನುಭವಗಳನ್ನು ಕಟ್ಟಿಕೊಳ್ಳುತ್ತಾ ಬೇರೆ ಹಂತಕ್ಕೆ ಬೆಳೆಯೋದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಅವನು ನೀವು ಪ್ರಯತ್ನಿಸೋಕೆ ಸಿದ್ಧರಿದ್ರೆ ನಿಮ್ಮನ್ನ ಸೀಮಿತಗೊಳಿಸೋ ಎಲ್ಲವನ್ನೂ ಮೀರಬಹುದು ಅಂತಾನೆ. ಆದರೆ ನಿಮ್ಮ ದೇಹ ಇನ್ನಷ್ಟು ವಿಕಸಿತವಾಗೋ ಹಾಗೆ ವಿನ್ಯಾಸಗೊಂಡಿಲ್ಲ. ಯಾಕಂದ್ರೆ ಈ ಸೌರವ್ಯೂಹದಲ್ಲಿ ಅವನಿದನ್ನು ಉಲ್ಲೇಖಿಸ್ತಾನೆ. ಈ ಸೌರವ್ಯೂಹದಲ್ಲಿ ಮಹತ್ವದ ಬದಲಾವಣೆ ಆದ ಹೊರತು ದೈಹಿಕವಾಗಿ ವಿಕಸಿತವಾಗೋಕ್ಕಾಗೋಲ್ಲ ಅಂತ. ಅವರು ಕೇಳಿದ್ರು, ನೀನು ಎಷ್ಟೊಂದು ಗ್ರಹಿಸಿದೀಯಾ, ಆದರೆ ನಮ್ಮ ಮೆದುಳು ಒದ್ದಾಡ್ತಿದೆ, ಇದನ್ನ ಇನ್ನೊಂಚೂರು ಬೆಳೆಸಬಹುದಾ ಅಂತ. ಅವನು ಬೇರೆ ರೀತಿಲಿ ಇಲ್ಲ ಅಂದ. ಇವತ್ತು ಆಧುನಿಕ ನರವಿಜ್ಞಾನಿಗಳು ಇದನ್ನ ಹೇಳ್ತಿದ್ದಾರೆ. ನಿಮ್ಮ ಮೆದುಳು ದೇಹದಲ್ಲಿ ಉತ್ಪತ್ತಿಯಾಗೋ 20% ಶಕ್ತಿಯನ್ನು ತಗೊಳ್ತಿದೆ. ಅದಿಷ್ಟೇ ಇದ್ರೂ ಸಹ, ಕ್ಷಮಿಸಿ, ತುಂಬಾ ಚಿಕ್ಕದಾಗಿ ತೋರಿಸಿದ್ನಾ? ಓಕೆ. ಅದು ಇಷ್ಟೇ ಇದ್ರೂ ಸಹ ಅದು ಹಗುರವಾಗಿದೆ. ಯಾಕಂದ್ರೆ ಬಹುತೇಕ ಗಾಳಿಯಿಂದಾಗಿದೆ. ಹಾಗಿದ್ರೂ ದೇಹದಲ್ಲಿ ಉತ್ಪತ್ತಿಯಾಗೋ ಶಕ್ತಿಯ 20% ಅಷ್ಟನ್ನು ತಗೊಳ್ತಿದೆ.
ದೇಹದ ಉಳಿದ ಭಾಗಗಳು ಉಳಿದ 80% ಬಳಸ್ಕೊಳ್ತಿದೆ. ಈಗ ನೀವು ನಿಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸ್ಕೋಬೇಕು ಅಂತಿದ್ರೆ ನೀವು ಮೆದುಳಿನ ಗಾತ್ರವನ್ನು ಹೆಚ್ಚಿಸಿದರೆ ಅದಕ್ಕೆ ಬೇಕಾಗೋ ಶಕ್ತಿಯನ್ನು ದೇಹಕ್ಕೆ ಕೊಡೋಕ್ಕಾಗಲ್ಲ. ಹಾಗಾಗಿ ನೀವು ಮೆದುಳಿನ ಗಾತ್ರವನ್ನು ಹೆಚ್ಚಿಸೋಕ್ಕಾಗಲ್ಲ. ಇದನ್ನು ಮಾಡಬಹುದಾದ ಇನ್ನೊಂದು ವಿಧಾನ ಅಂದರೆ ಅದೇ ಗಾತ್ರ ಇಟ್ಕೊಂಡು ನ್ಯೂರಾನ್ಗಳನ್ನು ಹೆಚ್ಚಿಸೋದು. ಆಗ ಅತ್ಯಂತ ಹರಿತವಾದ ಬುದ್ಧಿಶಕ್ತಿ ಹೊಂದಬಹುದು. ಆದರೆ ಅಗಾಧವಾದ ಸಂಪರ್ಕ ಹಾದಿಗಳಿಂದಾಗಿ ಯಾವಾಗಲೂ ಕನ್ಫ್ಯೂಷನ್ಗಳಿರುತ್ತವೆ ಮತ್ತು ನೀವು ಅತ್ಯಂತ ಚಡಪಡಿಸಬಹುದು. ನಿಮ್ಮಲ್ಲಿ ಕೆಲವರು ಮಕ್ಕಳು ಈ ಥರ ಇರಬಹುದು. ಅವರು ಚಡಪಡಿಕೆಯಲ್ಲಿ ಇರ್ತಾರೆ, ಬುದ್ಧಿವಂತರು, ಆದರೆ ಒಂದು ಕಡೆ ನಿಲ್ಲಲ್ಲ. ಯಾಕಂದರೆ ಅವರ ಮೆದುಳು ಅತಿಯಾದ ನ್ಯೂರಾನ್ಗಳಿಂದ ತುಂಬಿದೆ. ಈಗ ನೀವು ತಕ್ಷಣ ಡಾಕ್ಟರ್ ಹತ್ರ ಹೋದರೆ ಅವರು ಇಂಗ್ಲಿಷ್ನಲ್ಲಿ 3 ಅಕ್ಷರ ಹೇಳ್ತಾರೆ. ADD, ADY, XYZ, ಇನ್ನೂ ಏನೇನೋ, MNOP. ಇಲ್ಲ, ನೀವು ಚಿಕಿತ್ಸೆ ಶುರು ಮಾಡಬಾರ್ದು. ನೀವೇನು ಮಾಡಬೇಕಂದ್ರೆ ನಿಮ್ಮ ಮಗು ಆ ಥರ ಇದ್ದರೆ ಸ್ವಲ್ಪ ಸಮಯ ತಗೊಳ್ಳಿ. ಪ್ರಕೃತಿ ಮಧ್ಯೆ ಕರ್ಕೊಂಡು ಹೋಗಿ. ಮರುಭೂಮಿಲಿ 3 ದಿನ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗಿ. ಎಲ್ಲಾದರೂ ಸ್ವಿಮ್ಮಿಂಗ್ ಹೋಗಿ. ಪ್ರಕೃತಿಯ ಮಧ್ಯೆ ಇರಬೇಕು ಮತ್ತು ಅವರನ್ನು ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿ. ದೇಹ ತಾನಾಗೆ ನಿಭಾಯಿಸಿಕೊಳ್ಳುತ್ತೆ. ಆ ಹೆಚ್ಚುವರಿ ನ್ಯೂರಾನ್ಗಳನ್ನು ತೆಗೆದುಹಾಕಿ ತನ್ನದೇ ಆದ ಸಂತುಲನೆಗೆ ಬರುತ್ತೆ. ನೀವು ಮೆಡಿಸಿನ್ ತಗೊಂಡ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಮೆಡಿಸಿನ್ ತಗೊಂಡ್ರೂ ಅದಕ್ಕೆ ನಿರ್ದಿಷ್ಟ ಜಾಗಕ್ಕೆ ಹೋಗೋ ಬುದ್ಧಿ ಇರಲ್ಲ. ಅದು ಎಲ್ಲ ಕಡೆ ಹೋಗುತ್ತೆ. ಅವು ಮೆದುಳಿನ ಕೆಲವು ಭಾಗನ ಮಂದವಾಗಿಸಲ್ಲ. ಇಡೀ ಮೆದುಳು ದೇಹನ ಮಂದವಾಗಿಸತ್ತೆ. ಮಗುವಿನ ಜೀವನನ ಚಿಕ್ಕಂದಿನಲ್ಲೇ ಹಾಳು ಮಾಡ್ತೀರಿ, ಯಾರೋ ಮೆಡಿಸಿನ್ ಕೊಡೋಕ್ಕೆ ಹಾತೊರಿತಾ ಇರೋದ್ರಿಂದ. ಅದಿರಲಿ, ಅವನು ಈ ಆಯಾಮವನ್ನು ಅರ್ಪಿಸಿದ. ನೀವು ಪ್ರಯತ್ನಿಸೋಕೆ ಸಿದ್ಧರಿದ್ದರೆ ಎಲ್ಲ ಮಿತಿಗಳನ್ನು ಮೀರಬಹುದು ಅಂದ. ಪ್ರಕೃತಿ ನಮಗೆ ಯಾವೆಲ್ಲ ಮಿತಿಗಳನ್ನು ಹಾಕಿದೆಯೋ ನೀವು ಪ್ರಯತ್ನಿಸೋಕೆ ಸಿದ್ಧರಿದ್ದರೆ ಆ ಪ್ರತಿಯೊಂದನ್ನು ದಾಟಬಹುದು. ಇದನ್ನು ಆದಿಯೋಗಿ ಅವರಿಗೆ ತಿಳಿಸ್ದ ಮತ್ತು ಈಗ ಇರೋ ಮಿತಿಗಳನ್ನು ಮೀರೋಕೆ ಬೇಕಾದ ವಿಧಾನಗಳನ್ನು ನೀಡಿದ. ಜನರು ನಾವಿರೋದೇ ಹೀಗೆ ಅನ್ಕೋತಾರೆ. ಈಗಲೂ ಸಹ ಅಲ್ವಾ? ನಾವಿರೋದೇ ಹೀಗೆ. ಇಲ್ಲ ಇಲ್ಲ, ನೀವಿರೋದೇ ಹೀಗಲ್ಲ. ದುರಾದೃಷ್ಟವಶಾತ್ ನಿಮ್ಮನ್ನ ಹೀಗೆ ಮಾಡ್ಕೊಂಡಿದ್ದೀರಿ. ಆದರೆ ನೀವು ನಿಮ್ಮನ್ನ ಹಲವು ರೀತಿಯಲ್ಲಿ ಇನ್ನೂ ವರ್ಧಿಸ್ಕೊಳ್ಬಹುದು. ನೀವು ನೋಡಿದ್ದೀರಾ, ಒಂದೇ ದಿನದಲ್ಲಿ ನೀವು ಕೆಲವೊಮ್ಮೆ ಅದ್ಭುತ, ಕೆಲವೊಮ್ಮೆ ಘೋರವಾಗಿರ್ತೀರಿ. ಹಲೋ ಹಲೋ, ಘೋರ ಜನರು ಸಾಕಷ್ಟಿದ್ದಾರೆ. ನಾನು ಹೇಳ್ತಿರೋದು ನಿಮಗೆ ಹೀಗಾಯಿತು ಅಂತ ಯಾವಾಗಲೂ ಅನ್ಕೋತೀರಿ. ಇಲ್ಲ ಇಲ್ಲ, ನಿಮ್ಮನ್ನ ಅದ್ಭುತವಾಗಿಸ್ಕೋಬಹುದು, ನಿಮ್ಮನ್ನ ಘೋರವಾಗಿಸ್ಕೋಬಹುದು ಅಲ್ವಾ? ಅಂದರೆ ನೀವು ಮಿತಿಯಲ್ಲಿರಬಹುದು ಅಥವಾ ಮಿತಿಯನ್ನ ಮೀರಬಹುದು. ಅವನು ಮೊಟ್ಟ ಮೊದಲ ಬಾರಿಗೆ ಇದನ್ನ ಮಾನವತೆಗೆ ತಂದ. ನಂತರ ಹೇಗೆ ಎಲ್ಲ ಜೀವಿಗಳು ಕಾಲಾಂತರದಲ್ಲಿ ತಮ್ಮ ಪ್ರಯತ್ನದಿಂದ ಮಿತಿಗಳನ್ನ ಮೀರಿ ವಿಕಸನವಾದವು ಅನ್ನೋದ್ರ ಬಗ್ಗೆ ಮಾತಾಡ್ದ. ಇನ್ನೊಂದು ಅರ್ಥದಲ್ಲಿ ಅವನು 15,000 ವರ್ಷಗಳ ಹಿಂದೆನೇ ವಿಕಾಸವಾದವನ್ನು ಮಂಡಿಸಿದ. एक नदी से बह